ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಆರ್ಸಿಬಿಯ 11 ಜನ ದುರಂತಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಆಗ್ರಹಿಸಿ ಮನವಿ ಸಲ್ಲಿಕೆ. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣದ ಹಿನ್ನೆಲೆ 11 ಜನ ಮೃತರ ನೇರ ಹೊಣೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇವರಿಂದಲೇ ಈ ದುರಂತ ಸಂಭವಿಸಿದೆ. ಹೌದು ವೀಕ್ಷಕರೇ, ಸಿಎಂ ಅವರು ಯಾವುದೇ ಪೊಲೀಸ್ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆರ್ಡರ್ ಎಂದು ಹಿರಿಯ ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವರಿಗೆ ಒತ್ತಾಯಿಸಿ ಆರ್ಸಿಬಿ ವಿಜಯೋತ್ಸವ ವಿಧಾನಸೌಧ ಮುಂದೆ ಅದ್ದೂರಿಯಾಗಿ ಆಚರಿಸಿದ ಹಿನ್ನೆಲೆ ದುರಂತಕ್ಕೆ ಕಾರಣೀಭೂತರಾದರು ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಆಪ್ತ ಗೆಳೆಯನಾದ ನಿಖಿಲ್ ಸೋಸಲೆ ಅವರು ಆರ್ಸಿಬಿಗೆ ಟಿಕೆಟ್ ಫ್ರೀ ಎಂದು ಮಾಧ್ಯಮಕ್ಕೆ ಹೇಳಿದಾಗ ರಾಜ್ಯದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಆರ್ಸಿಬಿ ವಿಜಯೋತ್ಸವಕ್ಕೆ ತಂಡೋಪತಂಡವಾಗಿ ಹರಿದು ಬಂದ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳ ಕೊರತೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಜನರನ್ನ ಕಂಟ್ರೋಲ್ ಆಗದೆ ಇರುವ ಕಾರಣ ಕಾಲ್ತುಳಿತಕ್ಕೆ 11 ಜನ ಅಮಾಯಕರು ದುರಂತಕ್ಕೀಡಾಗಿದ್ದಾರೆ. ವೀಕ್ಷಕರೇ, ವಿರಾಟ್ ಕೊಹ್ಲಿ ಆಪ್ತ ಗೆಳೆಯನಾದ ನಿಖಿಲ್ ಸೋಸಲೆ ಅವರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಆರ್ಸಿಬಿಯ ವಿಜಯೋತ್ಸವ ಆಚರಣೆ ಮಾಡಿಕೊಂಡು ತಾವು ಮಾಡುವ ತಪ್ಪಿಗಾಗಿ ಕೊನೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ ಸೇರಿ 5 ಮಂದಿ ಅಧಿಕಾರಿಗಳ ಅಮಾನತು ಮಾಡಿ ಆದೇಶವನ್ನ ಕೂಡ ರದ್ದುಗೊಳಿಸಬೇಕು ಅಂತ ಎಂದಿನಂತೆ ಕಾರ್ಯನಿರ್ವಹಿಸಲು ಅನುಮತಿ ಕೊಡಬೇಕು ಅಂತ ಒತ್ತಾಯಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರ ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಎಸ್ ಹೂಗಾರ್ ಇವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ರಾಜ್ಯ ಸರ್ಕಾರ 11 ಜನ ಮೃತ ಶವವನ್ನು ಇಟ್ಕೊಂಡು ವಿಧಾನಸೌಧದಲ್ಲಿ ಲಕ್ಷಾಂತರ ಜನರ ಮುಂದೆ ಆರ್ಸಿಬಿ ಕಪ್ಪಿಗೆ ಮುತ್ತು ಕೊಟ್ಟು ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಇವರಿಗೆ 11 ಜನ ಮೃತ ಶವವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡೋದಕ್ಕೆ ಇವರಿಗೆ ಮನಸ್ಸಾದ್ರೂ ಹೇಗ್ ಬಂತು ಎನ್ನುವುದು ಜನರ ಪ್ರಶ್ನೆಯಾಗಿದೆ. ಅಂತಪ್ಪ ಕೋಳೂರ, ಕೊಪ್ಪಳ. ವಿರಾಟ್ ಕೊಹ್ಲಿ ಅವರ ಗೆಳೆಯನಾದ ನಿಖಿಲ್ ಸೋಸ್ಲೆ ಅವರು ಇವತ್ತು ಬೆಂಗಳೂರಿಗೆ ಆರ್ಸಿಬಿ ತಂಡದಲ್ಲಿ ನಡೀತೆ ಅಂದ್ರೆ ಇವತ್ತು ಅಗದಿ ತಮ್ಮ ಆರಂಭ ಇವತ್ತು ತಮ್ಮ ಗೆಲುವಿಗಾಗಿ ಒಂದು ಖುಷಿಯಿಂದ ಟಿಕೆಟ್ ಫ್ರೀ ಆಯ್ತು ಅಂತ ಹೇಳಿಬಿಟ್ರು. ಅವರು ಫ್ರೀ ಅಂತ ಹೇಳಿದ ಕಾರಣಕ್ಕೆ ಇವತ್ತು ಇದೇ ತಂಡ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಜನ ಒಂದು ಗಟ್ಲಾಗಿಬಿಡ್ತು. ಗಟ್ಲಾಗಿ ಇವತ್ತು ಇವರು ಏನು ಮಾಡ್ತಾರೆ, ಸರ್ಕಾರ ದಿಢೀರನ ಒಂದು ಹುಮ್ಮಸದಿಂದ ನಾವು ವಿಧಾನಸಭೆದಲ್ಲೇ ನಾವು ಕಾರ್ಯಕ್ರಮ ಇಟ್ಟು ಆಯೋಜನೆ ಮಾಡಿವಿ, ಅಲ್ಲಿ ಬರ್ರಿ ಅಂತ ಹೇಳ್ಬಿಟ್ರು. ಇವ್ರಿಗೆ ಸಿ.ಎಂ ಆರ್ಡ್ರ್ ಆಗೈತಿ, ಈಗ ಪೊಲೀಸರು ಸಿಬ್ಬಂದಿ ಏನೈತಿ ಬ್ಯಾಡ್ರೆ ನಮ್ಗೆ ಸಮಯ ಕೊಡಿ ಅಂದರು. ಸಮಯ ಕೊಡದಾನ ಸಿ.ಎಂ ಆರ್ಡ್ರ್ ಅಂತ ಹೇಳ್ಬಿಟ್ರು. ಸಿ.ಎಂ ಆರ್ಡ್ರ್ ಆದಾಗ ಇವ್ರಿಗೆ ಪೊಲೀಸ್ ನಿಯೋಜನೆ ಮಾಡೋಕ್ಕಾಗಲಿಲ್ಲ. ಕಾಲು ತುಳಿತೆಯಿಂದ 11 ಮಂದಿ ಸತ್ರು. 11 ಮಂದಿ ಸತ್ರು ಅಂದರೆ ಅವ್ರ ತಪ್ಪಲ್ಲದು ಏನು, ಇವತ್ತು ಒಂದು ಪೊಲೀಸರು ತಪ್ಪಲ್ಲ, ಅಧಿಕಾರಿಗಳ ದಯಾನಂದ ಆನಂದ ತಪ್ಪಲ್ಲ. ಇವ್ರ ತಪ್ಪಿನಿಂದ, ಸರ್ಕಾರಿ ತಪ್ಪಲ್ಲಿಂದ ಇವತ್ತು ಪೊಲೀಸರು ಏನು ಅಧಿಕಾರಿಗಳ ಅಮಾನತಾದ್ರಲ್ಲ ಪೂರ್ಣ ಇವತ್ತು ಅವ್ರನ್ನ ಅಮಾನತಾದ ಮಾಡಿದ್ದನ್ನು ರದ್ದುಗೊಳಿಸ್ಬೇಕು. ಸೀದಾ ಅವ್ರನ್ನ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿದ್ರು ಅವು ಕಾರ್ಯನಿರ್ವಹಿಸೋಕೆ ಕೈ ಬಿಡಬೇಕು. ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಯಾಕೆ ಸರ್ಕಾರ ಮಾಡಿದ ತಪ್ಪಿಗೆ ಯಾರ್ದೋ ಜಾತ್ರೆ ಎಲ್ಲ ಮಂದಿ ಜಾತ್ರೆ ಮಾಡೋರು ಇವರು ಅದ್ರಾಗ ಪೋಸ್ ಕೊಟ್ಟು ಇವ್ರು ಅಂದೇ ಏನೋ ಮಾಡಿ ಅವ್ರು ಏನೋ ಮಾಡಿಕ್ಯಂತ ನೋಡೋದ್ರಲ್ಲಿಂದ ಅದು ಆರ್ತಿರಲ್ಲ. ಈಗ ಅದನ್ನ ಕೂಡಲೇ ಅಧಿಕಾರಿಗಳಿಂದ ಇದನ್ನು ರದ್ದುಗೊಳಿಸ್ಬೇಕು ಎಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ. ಸಿದ್ದರಾಮಯ್ಯ ಸಾಹೇಬರು ಇದು ಒಂದು ಕ್ರಿಕೆಟ್ ಜೂಜು ಬೆಟ್ಟಿಂಗ್ ಆಟ, ಇದು ಇವಂತ ಒಂದು ಬೆಟ್ಟಿಂಗ್ ಆಟನ ಸನ್ಮಾನ ಮಾಡಿರಂತಂದ್ರ ನಾಳೆ ಇಸ್ಪೆಟ್ ಆರ್ಡರ್ನು ಇವರು ಸನ್ಮಾನ ಮಾಡ್ತಾರ. ಅದಕ್ಕೆ ಇವರು ಸನ್ಮಾನ ಮಾಡೋದ್ರೊಳಗೆ ಈ ತಮ್ಮ ತಪ್ಪನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿ ಅವ್ರನ್ನ ಅಮಾನತುಗೊಳಿಸ್ಯಾರ. ಶೀಘ್ರದಲ್ಲೇ ಅವರ ಅಮಾನತನ್ನು ಕ್ಯಾನ್ಸಲ್ ಮಾಡಬೇಕು. ಇದ್ರ ಬಗ್ಗೆ ನಾವು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ. ಯಾಕಂದ್ರೆ ಇವರು ಅಮಾನತನ್ನು ರದ್ದುಗೊಳಿಸ್ತಾ ಇದ್ರೆ ನಾವು ನಾಳೆ ರಾಜ್ಯಾದ್ಯಂತ ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾಗತ್ತ. ಶೀಘ್ರದಲ್ಲಿ ಅವರ ಅಮಾನತನ್ನು ರದ್ದುಗೊಳಿಸಿ ಅವ್ರನ್ನ ಕಾರ್ಯನಿರತರನ್ನಾಗಿ ಮಾಡಿ ಅವರು ತಮ್ಮ ಹುದ್ದೆಯಲ್ಲಿ ಮುಂದರಿಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆರ್ಸಿಬಿ ತಂಡದ ಕ್ರಿಕೆಟ್ ಆಟದಿಂದ ಇವತ್ತು ರಾಜ್ಯದಲ್ಲಿ ದೊಡ್ಡ ಅನಾಹುತ ಸಂಘಟನೆ ನಡಿಬೇಕಾಗೈತಿ. ಯಾಕೆ ನಡೀತು ಅಂತಂತಂದ್ರೆ ಇವತ್ತು ಆರ್ಸಿಬಿ ತಂಡದವರು ಕ್ರಿಕೆಟ್ ಆಡ್ಬೇಕಾದ್ರೆ ಯಾವ ಪರ್ಮಿಷನ್ ಇಲ್ಲದ ಕ್ರಿಕೆಟ್ ಆಟ ಆಡಿದ್ರು. ಅದು ಒಂದು ತಪ್ಪು. ಎರಡನೇದ್ದು ಸಿಎಂ ಸಾಹೇಬರು ಇವತ್ತು ಕ್ರಿಕೆಟ್ ಸ್ಟೇಡಿಯಂನಿಂದ ದಿಢೀರನ್ನೇ ಇಲ್ಲಿ ವಿಧಾನಸೌಧ ಮುಂದೆ ಸನ್ಮಾನ ಸಮಾರಂಭ ಇಟ್ಕೊಂತು. ಆ ಸನ್ಮಾನ ಸಮಾರಂಭವನ್ನು ಪೊಲೀಸ್ ಅಧಿಕಾರಿಗಳು 2 ದಿವಸ ಮುಂದೆ ಹಾಕ್ರಿ, ನಮಗೆ ಪೊಲೀಸ್ ಬಂದೋಬಸ್ತ್ ಕೊಡಾಕ ಹೆಚ್ಚುವರಿ ಪೊಲೀಸರು ಕರೆಸ್ಬೇಕಾಗತ್ತ. ಅದಕ್ಕೆ ನೀವು ನಮಗೆ 2 ದಿವಸ ಟೈಮ್ ಕೊಡ್ರಿ ಅಂತ ಕೇಳಿದಕ್ಕೆ ಇದು ಸಿಎಂ ಆದೇಶ ಅಂತ ಹೇಳಿಕಾಟ ನೀವು ಅವ್ರಿಗೆ ಗದರಿಸಿದ್ದರಿಂದ
ಅದು ಪೊಲೀಸರು ಬಂದೋಬಸ್ತ್ ಮಾಡೋದಕ್ಕೆ ಸ್ವಲ್ಪ ಪೊಲೀಸ್ ಬಂದೋಬಸ್ತ್ ಕಡಿಮೆ ಆಯಿತು, ಅಲ್ಲಿ ಕಾಲು ತೊಳ್ದಾಯ್ತು. ನೀವು ತಪ್ಪು ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಯಾಕ್ರಿ ಅಮಾನತ್ ಮಾಡಿದ್ರಿ? ನೀವು ನಿಮ್ಮ ತಪ್ಪು ಪೊಲೀಸರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಪ್ಪನ್ನು ನೀವೇ ತಿದ್ಕೋಬೇಕು. ಇವತ್ತು ರಾಜ್ಯದ ಜನತೆ ಎಲ್ಲ ನೋಡೈತಿದ್ರ ಟಿವಿ ಮಾಧ್ಯಮದೊಳಗ, ಯಾರು ಏನು ತಡ್ರಿಲ್ಲ, ಎಲ್ಲರೂ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗತ್ತೆ. ಯಾಕಂತಂದ್ರ ನೀವು ಅಮಾನತುಗೊಳಿಸಿದಂತ ಪೊಲೀಸ್ ಅಧಿಕಾರಿಗಳನ್ನ ಶೀಘ್ರದಲ್ಲಿ ಇವತ್ತು ಅವರನ್ನ ಕಾರ್ಯನಿವೃತ್ತರನ್ನಾಗಿ ಮಾಡಬೇಕು, ಅವರ ಅಮಾನತನ್ನ ರದ್ದುಗೊಳಿಸಬೇಕು. ಒಂದು ವೇಳೆ ರದ್ದುಗೊಳಿಸ್ತಾ ಇದ್ರ ಇಡೀ ರಾಜ್ಯದ ರೈತರು ಎಲ್ಲರೂ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಿ ನಿಮ್ಮ CM ಸ್ಥಾನದಿಂದ ಕೆಳಗಿಳಿಸುವ ಮಟ್ಟನೂ ನಾವು ಹೋರಾಟ ಮಾಡಬೇಕಾಗತ್ತ. ಇದಕ್ಕೆ ಕೂಡಲೇ ಎಚ್ಚೆತ್ತು ಅವರನ್ನು ಅಮಾನತ್ ರದ್ದುಗೊಳಿಸಿ ಇವತ್ತು ಅವ್ರನ್ನ ಕಾರ್ಯನಿರತರನ್ನಾಗಿ ಮಾಡಬೇಕಂತ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಬಸವರಾಜ್ ಹುಗಾರು, ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು.